ರೀ ಸಾಕು. ಎರಡೇ ತುತ್ತು ತಗೋ. ನಯನ, ಯಾಕೆ ಅಳ್ತಾ ಇದ್ಯಾ? ರೀ ಮದ್ವೆ ಆದ್ಮೇಲೆ ನೀವ್ ನನ್ನ ಎಷ್ಟ್ ಚೆನ್ನಾಗ್ ನೋಡ್ಕೋತಾ ಇದ್ದೀರಾ. ನೀವೇ ನನ್ನ ಎರಡನೇ ತಾಯಿ ರೀ. ರೀ ಅಮ್ಮನ ನೋಡಿ ತುಂಬಾ ದಿನ ಆಯ್ತು, ಹೋಗ್ ನೋಡ್ಕೊ ಬರ್ಲಾ? ಸರಿ, ಹೋಗ್ಬಿಟ್ ಬಾ. ನಯನ, ಯಾಕೆ ಅಳ್ತಾ ಇದ್ಯಾ? ರೀ ಅಮ್ಮ ಮನೆಗೆ ಹೋಗಿದ್ದೆ. ಅಮ್ಮ ನೀ ಪೇನಿಂದ ನಡಿಯಕ್ಕೆ ಕುತ್ಕೊಳ್ಳೋಕೆ ತುಂಬಾ ಕಷ್ಟ ಪಡ್ತಿದ್ರು. ಸರ್ಜರಿ ಮಾಡಿಸ್ಕೊಮ ಅಂದ್ರೆ ಬೇಡ ಅಂತ ಭಯ ಪಡ್ತಾ ಇದಾರೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಅಯ್ಯೋ ಅಷ್ಟೇನಾ? ಅತ್ತೆಗೆ ಯಾವ್ದೇ ಸರ್ಜರಿ ಇಲ್ದೆ 30 ಮಿನಿಟ್ಸ್ ಅಲ್ಲಿ ನೀ ಟ್ರೀಟ್ಮೆಂಟ್ ಕೊಡ್ಸೋಣ. ಎಲ್ರಿ? ಅಂಜನಿ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ ಇದಿರೋದು ಕಲ್ಯಾಣ್ ನಗರ್, ಬೆಂಗಳೂರಲ್ಲಿ. ನಾನು ನಮ್ ತಾಯಿ ಅವರ ಡೀಟೇಲ್ಸ್ ಕೊಟ್ಟು ಅಪಾಯಿಂಟ್ಮೆಂಟ್ ತಗೊಂಡೆ. ಡಾಕ್ಟರ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಮೊಣಕಾಲಲ್ಲಿರೋ ಕಾಟಿಲೆ ಸೌದೋಗಿದೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸರ್ಜರಿ ಇಲ್ದೇನೆ ಕೂಲ್ಡ್ RFA ಅಂಡ್ GFC ಟ್ರೀಟ್ಮೆಂಟ್ ನ ಸಜೆಸ್ಟ್ ಮಾಡಿದ್ರು. ನಾವು ಕೂಡ ಕೂಲ್ಡ್ RFA ಟ್ರೀಟ್ಮೆಂಟ್ ನ ನಮ್ ತಾಯಿ ಅವ್ರಿಗೆ ಮಾಡಿಸಿದ್ವಿ. ಈ ಟ್ರೀಟ್ಮೆಂಟ್ ನ USA, UK ಅಲ್ಲಿ ಯಾವುದೇ ರೀತಿ ಸರ್ಜರಿ ಇಲ್ದೇನೆ ಮೊಣಕಾಲ್ ನೋವನ್ನ ಕಡಿಮೆ ಮಾಡೋಕೆ ಯೂಸ್ ಮಾಡ್ತಾರೆ. ಮೊಣಕಾಲಿನ ಕಾಟಿಲೆ ಜನರೇಟ್ ಆಗೋಕೆ GFC ಇಂಜೆಕ್ಷನ್ ಕೂಡ ಕೊಟ್ರು. ಇದರಿಂದ ನಮ್ ತಾಯಿ ಮೊಣಕಾಲ್ ನೋವು ಕೂಡ ಕಡಿಮೆ ಆಯ್ತು. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಮೊಣಕಾಲ್ ನೋವಿಂದ ಬಳಲ್ತಾ ಇದ್ರೆ ಅಂಜನಿ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ವಿಸಿಟ್ ಮಾಡಿ.